ನೋಡೋಣ, ಪ್ರತಿ ಸಲಿನೂ ನಾನೇ ರಾವಣ ಕ್ಯಾರೆಕ್ಟರ್ ಮಾಡ್ಕೊಂಡ್ ಬರ್ತಾ ಇರೋದು. ಈ ಕಿತನೂ ನಾನೇ ಮಾಡ್ಬೇಕು. ಇಲ್ಲ ಆಗಲ್ದು, ಈ ಸಲ ನಾ ಮಾಡ್ತೀನಿ. ವರ್ಷದಾಗ ರಾಮನ್ ಕ್ಯಾರೆಕ್ಟರ್ ಮಾಡಿ ಈ ಕಿತ ರಾವಣ್ ಪಾಠ ಆಗ್ತೀನಿ ಅಂದ್ರೆ ಹೆಂಗತದಿ? ಆತದೆ. ಅದೇ ಹೆಂಗತದಿ? ಏನ್ ಕೈಗಳೆಲ್ಲ ತೋರ್ಸ್ಕೊಂಡ್ ಮಾತಾಡ್ತಾ ಇದ್ಯಾ ನನ್ ಮಗನೇ? ಏನ್ ಮಗ್ನೆ ಅಂತ ಇದ್ಯಾ? ಏಟ್ಕಳ್ ಬೀಳ್ಬೇಕೇನೋ? ನನ್ ಮಗನೇ, ಮಡ್ಗ ಕೈನಾ, ಇಕ್ಕೋ ಕೈನಾ, ನೋಡ್ತೀನಿ. ಗಂಡ್ಸಾಗಿದ್ರೆ ಇಕ್ಕೋ ಕೈನಾ, ನಿಲ್ಸ್ರೇ ಒಂದ್ ನಿಮಿಷ. ನಾಗ, ನೀ ಸುಮ್ನೆ ನಿಂತ್ಕಾರ. ಕುಮಾರ, ನೀನೊಮ್ಮೆ ರಾವಣ ಪಾತ್ರ ಮಾಡಿ ತೋರ್ಸು. ಮೇಷ್ಟ್ರೆ, ರಾವಣನ್ ಜೊತೆಗ ಮಾರಿತ್ತು ಮಾತಾಡ್ತಾನಲ್ಲ, ಆ ಸೀನ್ ಮಾಡ್ಲಿ, ಆವಾಗ ತಿಳಿತದಿ. ಮಾಡ್ತೀನಿ ಅಣ್ಣ. ಹಂಗೆ ಒಂಚೂರು ಎತ್ಕೊಡು. ಲಕ್ಷ್ಮಣನಿಂದ ಮೂಗನ್ನು ಕತ್ತರಿಸಿಕೊಂಡ ಶೂರ್ಪನಖಿ ಲಂಕೆಗೆ ಬಂದು ನಡೆದ ವಿಚಾರವನ್ನು ಹೇಳುವಾಗ ರಾವಣನಿಗೆ ರಾಮನ ಮೇಲಿನ ಕೋಪಕ್ಕಿಂತ ಸೀತೆಯ ಮೇಲಿನ ವ್ಯಾಮೋಹವೇ ಜಾಸ್ತಿಯಾಗಿ ಮಾಯಾ ಸ್ವರೂಪನಾದ ಮಾವ ಮಾರೀಚನನ್ನ ಬಳಸಿ ಸೀತೆಯನ್ನ ಅಪಹರಿಸುವ ಸಂಚು ಮಾಡಿ ಬಂದಿದ್ದಾನೆ. ಶುರುವಾಗ್ಲಿ. ಮಾಮಾ, ಹೇಳು ರಾವಣ. ಪಂಚವಟಿಯ ಕಾಡಿನಲ್ಲಿ ಸುಂದರವಾದ ಹೆಣ್ಣೊಬ್ಬಳು ಓರ್ವ ಸನ್ಯಾಸಿಯೊಂದಿಗೆ ವನವಾಸದಲ್ಲಿದ್ದಾಳೆ. ಆ ಮುಗ್ಧ ಹೆಣ್ಣನ್ನು ರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಕರ್ತವ್ಯವೇ? ಇದೇನಿದು ರಾವಣ? ಹೆಣ್ಣನ್ನ ಮೋಹಿಸುವ ನೀನು ಕರುಣೆಯ ಮಾತುಗಳನ್ನಾಡುತ್ತಿರುವುದು ನನಗೇಕೋ ಆಶ್ಚರ್ಯವನ್ನುಂಟು ಮಾಡುತ್ತಿದೆ. ರಾವಣ, ಯಾಕೀ ನಗು? ರಾವಣ, ನಿನ್ನೀ ನಗುವನ್ನು ಕೇಳುತ್ತಿದ್ದರೆ ನನಗೇಕೋ ಭಯವಾಗುತ್ತಿದೆ. ಅಂದ ಹಾಗೆ ಆ ಹೆಣ್ಣಿನ ಜೊತೆಗಿರುವ ಸನ್ಯಾಸಿಯಾದರೂ ಯಾರು? ರಾಮ. ಯಾರು? ರಾಮನೇ? ಸೂರ್ಯವಂಶದ ಕುಡಿ ತೇಜಸ್ವಿ ರಾಮನೇ? ಅಯೋಧ್ಯೆಯ ಚೈತನ್ಯ ರಾಮನೇ? ಸಕಲ ಸದ್ಗುಣಗಳ ಯಥಾವತಾರ ಆ ಗುಣವಂತ ರಾಮನೇ? ಏನೋ ವಯಸ್ಸಿನಲ್ಲಿ ಹಿರಿಯವನೆಂದು ಎದುರಿಗೆ ನಿಂತು ಮಾತನಾಡಿಸಿದರೆ ನನ್ನ ಮುಂದೆಯೇ ಆ ಸನ್ಯಾಸಿಯನ್ನು ಹೊಗಳುವ ಧೈರ್ಯವೇ ನಿನಗೆ? ನಿನ್ನ ಷಂಡತನದ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ ನಾನು ಹೇಳಿದಂತೆ ನಟಿಸು. ಈಗ ನನ್ನಿಂದೇನಾಗಬೇಕು? ತನ್ನ ಪಾಲಿಗೆ ಬಂದ ರಾಜ್ಯವನ್ನು ಅವಿವೇಕಿಯಂತೆ ಬೇರೆಯವರಿಗೆ ಕೊಟ್ಟು ಗಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ವನವಾಸದಲ್ಲಿದ್ದಾನೆ ಆ ರಾಮ. ಪಾಪ, ಆ ಹೆಣ್ಣಿಗೆ ಅದೆಷ್ಟು ಕಷ್ಟವಾಗಿದೆಯೋ. ಇದೇ ಸರಿಯಾದ ಸಮಯ. ನೋಡಿದೊಡನೆ ನಿನ್ನತ್ತ ಸೆಳೆಯುವ ಮಾಯೆ ನೀನು. ಜಿಂಕೆಯ ರೂಪವನ್ನು ಧರಿಸಿ ಸೀತೆಯ ಮನಸ್ಸು ನಿನ್ನನ್ನು ಬಯಸುವಂತೆ ಮಾಡು. ಆ ನಿನ್ನ ರೂಪಕ್ಕೆ ಆಕರ್ಷಿತಳಾದ ಸೀತೆ ಉಡುಗೊರೆಯಾಗಿ ತಂದುಕೊಡುವಂತೆ ರಾಮನನ್ನು ಕೇಳುತ್ತಾಳೆ. ಅಪರೂಪಕ್ಕೆ ಉಡುಗೊರೆಯನ್ನು ಬಯಸಿದ ಸೀತೆಯ ಮಾತಿಗೆ ಇಲ್ಲವೆನ್ನಲಾಗದೆ ನಿನ್ನನ್ನು ಹುಡುಕಿಕೊಂಡು ಬರುವಾಗ
ದೂರಕ್ಕೆ ಚಲಿಸು. ಆಗ ಒಬ್ಬಳೇ ಇರುವ ಸೀತೆಯನ್ನ ಸಕಲ ಭೋಗಗಳಿಂದ ಕೂಡಿದ ನನ್ನ ಲಂಕೆಗೆ ಕರೆದುಕೊಂಡು ಹೋಗುತ್ತೇನೆ. ಇಲ್ಲ, ನಿನ್ನ ಅವನತಿಯನ್ನ ಬಯಸುವ ಶತ್ರುಗಳ್ಯಾರೋ ನಿನಗೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ರಾಮನನ್ನ ಯಾಮಾರಿಸಿ ಸೀತೆಯನ್ನ ಅಪಹರಿಸುವುದು ಸಾಧ್ಯವಿಲ್ಲ. ಅನುಭವಿಸುವ ಯೋಗ್ಯತೆ ಇಲ್ಲದ ಕನಿಷ್ಠ ಮಾಯೆ ನೀನು ನನ್ನ ಪರಾಕ್ರಮವನ್ನೇ ಅನುಮಾನಿಸುವೆಯಾ? ಇದು ಪರಾಕ್ರಮದ ವಿಷಯವಲ್ಲ ರಾವಣ, ಪ್ರೀತಿಯ ವಿಷಯ. ರಾಮ ಎಲ್ಲರನ್ನ ಪ್ರೀತಿಸುವವನು ಮತ್ತು ಗೌರವದಿಂದ ಕಾಣುವವನು. ಅವನು ಮಾಡಿದರೆ ಪ್ರೀತಿ, ಕೊಟ್ಟರೆ ಗೌರವ. ನಾನು ನೋಡಿದರೆ ಸಾಕು, ಹೆದರಿ ನನ್ನನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಪ್ರೀತಿ ಹೆದರಿಸಿ ಪಡೆದುಕೊಳ್ಳುವುದಲ್ಲ ರಾವಣ, ಬಯಸಿ ಬರುವುದು. ಸಿಕ್ಕವರನ್ನೆಲ್ಲ ಪ್ರೀತಿಸುವಷ್ಟು ದುರ್ಬಲ ನಾನಲ್ಲ. ಪ್ರೀತಿಸುವುದು ದುರ್ಬಲನ ಕೈಲಾಗುವುದಿಲ್ಲ, ಅದು ಪರಾಕ್ರಮಿಯ ಸೊತ್ತು. ನಾನು ದುರ್ಬಲನೇ? ಹೌದು, ಇದು ಪರಾಕ್ರಮದ ವಿಷಯವಲ್ಲ ರಾವಣ, ಪ್ರೀತಿಯ ವಿಷಯ. ರಾಮ ಎಲ್ಲರನ್ನ ಪ್ರೀತಿಸುವವನು. ಪ್ರೀತಿಸುವುದು ದುರ್ಬಲನ ಕೈಲಾಗುವುದಿಲ್ಲ, ಅದು ಪರಾಕ್ರಮಿಯ ಸೊತ್ತು. ಹೌದು ಹೌದು, ದುರ್ಬಲ ದುರ್ಬಲ. ಯಾರನ್ನು ಪ್ರೀತಿಸಲು ಬಾರದ ನಾನು ದುರ್ಬಲ. ದುರ್ಬಲ ದುರ್ಬಲ. ಆಗಲ್ದು ಮೇಷ್ಟ್ರೆ, ರಾವಣನ್ ಪಾಠ ಮಾಡಕ್ ನನ್ನ ಕೈಯಾಗ ಆಗಲ್ದು. ಹುಣ್ಣಾಗಿದ್ದಿದ್ ಮನ್ಸು ಹೂ ಆಯ್ತು ಅನ್ನಿಸ್ತಾದೆ. ನಾನ್ ಬಯಸಿದ್ ಸಿಕ್ಕಿಲ್ಲ ಅಂತ ರಾವಣನಾಗಿ ಕಿತ್ಕೊಳಕ್ ಹೋಗಿದ್ನಿ. ಆದ್ರೆ ಇವತ್ತು ರಾಮನಾಗಿ ಗಳಿಸ್ಕೋಬೇಕು ಅನ್ನಿಸ್ತಾದೆ. ನಾನ್ ರಾವಣನಲ್ಲ, ರಾಮ್ನು ರಾಮ್ನು ರಾಮ್ನು. जय श्री राम, जय श्री राम, जय 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 सीताराम. राम 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 राम
जय श्री राम।